ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸ್ವಾಗತ. ನನ್ನ ಹೆಸರು ಕಿರಣ್. ಅವತ್ತೊಂದು ದಿನ ಆಕಸ್ಮಿಕವೋ ಏನೋ ಗೊತ್ತಿಲ್ಲ, ನನ್ನ ಅತ್ತೆ ಜೊತೆ ಆ ತಪ್ಪನ್ನು ಮಾಡಿಬಿಟ್ಟೆ. ನನ್ನ ಅತ್ತೆ ಅಂದರೆ ನನ್ನ ಹೆಂಡತಿಯ ತಾಯಿ. ಆ ವಿಷಯ ನಡೆಯುವವರೆಗೂ ನಾನು ಅವರನ್ನು ತುಂಬಾ ಗೌರವದಿಂದ ನೋಡುತ್ತಿದ್ದೆ. ಅವರನ್ನು ಗೌರವಪೂರ್ವಕವಾಗಿ ಬನ್ನಿ ಹೋಗಿ ಅಂತಾನೇ ಕರೆಯುತ್ತಿದ್ದೆ. ಆದರೆ ಆ ಘಟನೆ ನಡೆದಾದ ಮೇಲೆ ನನ್ನ ಹೆಂಡತಿಯ ರೀತಿ ಬಾರೆ ಹೋಗೆ ಎಂದು ಏಕವಚನದಲ್ಲಿ ಕರೆಯತೊಡಗಿದೆ. ನನ್ನ ಅತ್ತೆಗೆ ಇರುವುದು ಒಬ್ಬಳೇ ಮಗಳು, ಅವಳೇ ನನ್ನ ಹೆಂಡತಿ. ಅತ್ತೆಯ ಗಂಡ ತೀರಿ ಹೋಗಿ ಈಗ 5 ವರ್ಷಗಳಾಗಿವೆ. ನನ್ನ ಅತ್ತೆ ಸುಮನಾಗೆ ಹೆಸರು ಬದಲಾಯಿಸಲಾಗಿದೆ. ಸುಮಾರು 45 ವರ್ಷ ವಯಸ್ಸಿರಬಹುದು. ಆದರೆ ನೋಡಲು ಅವರು ಸಿಕ್ಕಾಪಟ್ಟೆ ಸುಂದರವಾಗಿದ್ದಾರೆ. ನಾನು ಅವರನ್ನು ಯಾವತ್ತೂ ಆ ದೃಷ್ಟಿಯಿಂದ ನೋಡಿರಲಿಲ್ಲ. ನನಗೆ ಅವರ ಮೇಲೆ ಅತೀವ ಗೌರವವಿತ್ತು. ಯಾವತ್ತೂ ಏಕವಚನದಲ್ಲಿ ಮಾತನಾಡಿರಲಿಲ್ಲ. ಅಷ್ಟೊಂದು ಗೌರವ ನನಗಿತ್ತು. ಆದರೆ ಅವತ್ತು ಏನಾಯಿತೋ ಗೊತ್ತಿಲ್ಲ, ಆಕಸ್ಮಿಕ ಎನ್ನುವಂತೆ ಆ ಘಟನೆ ನಮ್ಮಿಬ್ಬರ ಮಧ್ಯೆ ನಡೆದೇ ಹೋಯಿತು. ಅದು ಯಾವಾಗ ಸುಮನಾರ ಹತ್ತಿರಕ್ಕೆ ಬಂದು ಸೇರಿದೆನೋ ಗೊತ್ತೇ ಆಗಲಿಲ್ಲ. ಅಂತೂ ಇಂತೂ ನನಗೆ ಮಜಾ ಮಾಡುವುದಕ್ಕೆ ಇನ್ನೊಂದು ಹೆಣ್ಣು ಸಿಕ್ಕಂತಾಯಿತು. ನಮ್ಮಿಬ್ಬರ ಮದುವೆಯಾಗಿ ಈಗ ಸುಮಾರು ವರ್ಷಗಳೂ ಕಳೆದಿದ್ದವು. ನನ್ನ ಅತ್ತೆ ಒಬ್ಬರೇ ಇದ್ದಿದ್ದರಿಂದ ಬೇರೆ ಕಡೆ ಇರುವುದು ಯಾಕೆ ಎಂದು ನನ್ನ ಹೆಂಡತಿ ಅವರನ್ನು ನಮ್ಮ ಮನೆಯಲ್ಲಿಯೇ ಇರಿಸಿಕೊಂಡಿದ್ದಾಳೆ. ನಾವಿಬ್ಬರೇ ಇರುವುದರಿಂದ ನನಗೂ ಕೂಡ ಅತ್ತೆ ನಮ್ಮ ಮನೆಗೆ ಬಂದಿರುವುದು ಯಾವುದೇ ತೊಂದರೆ ಅನಿಸಿರಲಿಲ್ಲ. ನನ್ನ ಹೆಂಡತಿ ಪ್ರತಿದಿನ ಬೆಳಗ್ಗೆ ಕೆಲಸಕ್ಕೆ ಹೊರಟು ಹೋಗುತ್ತಾಳೆ. ನಾನು ಕೆಲಸಕ್ಕೆ ಹೋಗುವುದು ಮಧ್ಯಾಹ್ನವಾಗುವುದರಿಂದ ಅಲ್ಲಿಯವರೆಗೆ ನಾನು ಮನೆಯಲ್ಲಿಯೇ ಇರುತ್ತೇನೆ. ನನ್ನ ಅತ್ತೆ ಸುಮನ ನನಗೆ ಬೇಕಾದಾಗಲೆಲ್ಲ ಅಡುಗೆ ಮಾಡಿ ಬಡಿಸುತ್ತಿದ್ದರು. ಅತ್ತೆಯ ಕೈರುಚಿಯಂತೂ ಹೇಳಲೇಬೇಡ, ಅಷ್ಟು ಚೆನ್ನಾಗಿರುತ್ತೆ. ನನ್ನ ಬೇಕು ಬೇಡಗಳನ್ನೆಲ್ಲ ಅತ್ತೆಯೇ ನೋಡಿಕೊಳ್ಳುತ್ತಿದ್ದರು. ಒಂದು ಅರ್ಥದಲ್ಲಿ ಹೇಳಬೇಕೆಂದರೆ ಅವರು ಎರಡನೇ ಹೆಂಡತಿಯ ಹಾಗೆ ಆಗಿದ್ದರು. ರಾತ್ರಿ ಮಲಗುವುದನ್ನು ಬಿಟ್ಟು ಮಿಕ್ಕೆಲ್ಲ ಕೆಲಸಗಳನ್ನೂ ಅತ್ತೆಯೇ ಮಾಡುತ್ತಿದ್ದರು. ಮೊದಮೊದಲು ನನಗೆ ಅತ್ತೆಯ ಮೇಲೆ ಅಂತಹ ಭಾವನೆಯೇನೂ ಇರಲಿಲ್ಲ. ಆದರೆ ಅತ್ತೆ ನಮ್ಮ ಮನೆಗೆ ಬಂದಾಗಿನಿಂದಲೂ ಒಂಥರ ವರ್ತನೆ ಇರುತ್ತಿತ್ತು. ನಾನು ಯಾಕೆ ಈ ಹೆಂಗಸು ಹೀಗೆ ಮಾಡುತ್ತಿದ್ದಾರೆ ಎಂದು ಆಗಾಗ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದೆ. ನಾನು ಟಿವಿ ನೋಡುವಾಗ ಆಗಾಗ ಬಂದು ನನ್ನ ತಲೆಯ ಹತ್ತಿರವೇ ಕುಳಿತುಕೊಳ್ಳುತ್ತಿದ್ದರು. ಇನ್ನೂ ಒಂದೊಂದು ಸಲವಂತೂ ಕುಳಿತುಕೊಳ್ಳುವ ನೆಪದಲ್ಲಿ ಕಾಲುಗಳನ್ನು ಮೇಲಕ್ಕೆ ಎತ್ತಿಕೊಂಡು ಕುಳಿತು ಬಿಡುತ್ತಿದ್ದರು. ಉದ್ದೇಶಪೂರ್ವಕವಾಗಿಯೇ ಎಲ್ಲವೂ ನನಗೆ ಕಾಣಿಸುವ ರೀತಿಯಲ್ಲಿ ಕೂರುತ್ತಿದ್ದರು. ನಾನು ಒಂದೊಂದು ಸಲ ನನ್ನನ್ನು ಮಗನಂತೆ ಅಂದುಕೊಂಡಿರಬಹುದು ಎಂದು ಸಮಾಧಾನ ಮಾಡಿಕೊಳ್ಳುತ್ತಿದ್ದೆ. ಅದೊಂದು ದಿನ ಅಂದರೆ ಸರಿಯಾಗಿ 1 ತಿಂಗಳ ಹಿಂದೆ ನನಗೆ ಕೆಲಸಕ್ಕೆ ಹೋಗಲು ಬೇಜಾರಾಗಿ ರಜೆ ತಗೊಂಡಿದ್ದೆ. ಅವತ್ತು ಸೋಮವಾರ. ನನ್ನ ಹೆಂಡತಿ ಬೆಳಗ್ಗೆ 9 ಗಂಟೆಗೆ ಕೆಲಸಕ್ಕೆ ಹೊರಟು ಹೋದಳು. ಆಗ ಮನೆಯಲ್ಲಿ ಇದ್ದದ್ದು ನಾನು ಮತ್ತು ನನ್ನ ಅತ್ತೆ ಸುಮನ ಮಾತ್ರ. ನಾನಿನ್ನೂ ಮಲಗಿಯೇ ಇದ್ದೆ. ಅತ್ತೆ ಬಂದು ಏನು ತಲೆನೋವೇ ಎಂದು ವಿಚಾರಿಸಿದರು. ನಾನು ತಲೆ ಒಂಥರ ಭಾರ ಅನಿಸುತ್ತಿದೆ ಎಂದೆ. ಆಗ ಅವರು ಬನ್ನಿ ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತೀನಿ ಅಂದರು. ನಾನು ಸರಿಯೆಂದು ಎದ್ದೆ. ಅತ್ತೆ ಆಗಲೇ ಟೀ ರೆಡಿ ಮಾಡಿ ತಂದಿದ್ದರು. ನಾನು ಟಿವಿ ನೋಡುತ್ತಾ ಟೀ ಕುಡಿಯುವುದರಲ್ಲಿ ಮಗ್ನನಾದೆ. ನನ್ನ ಹಿಂದೆ ಒಂದು ಸ್ಟೂಲ್ ಇಟ್ಟುಕೊಂಡು ನೆಲದಲ್ಲಿ ಕುಳಿತುಕೊಳ್ಳಲು ಅತ್ತೆ ಹೇಳಿದರು. ನಾನು ಕೂಡ ನೆಲದಲ್ಲಿ ಕುಳಿತೆ. ನನ್ನ ಅತ್ತೆ ಎಣ್ಣೆ ಬಾಟಲಿ ಹಿಡಿದುಕೊಂಡು ಬಂದು ಮಸಾಜ್ ಮಾಡಲು ಶುರು ಮಾಡಿದರು. ಅಲ್ಲಿಯವರೆಗೂ ನಾನು ಅವರನ್ನು ನನ್ನ ಅಮ್ಮನಂತೆಯೇ ಭಾವಿಸಿದ್ದೆ ಮತ್ತು ಅತೀವವಾಗಿ ಗೌರವಿಸುತ್ತಿದ್ದೆ. ಅವತ್ತು ಅತ್ತೆ ಮಸಾಜ್ ಮಾಡಲು ಸ್ಟೂಲ್ ಮೇಲೆ ಕುಳಿತುಕೊಳ್ಳುವ ಮುನ್ನ ತೊಡೆಯ ಮೇಲಿನವರೆಗೆ ಸೀರೆಯನ್ನು ಎತ್ತಿಕಟ್ಟುಕೊಂಡಿದ್ದರು. ಕಾಲು ಅಗಲಿಸಿ ನಡುವೆ ನನ್ನ ಭುಜ ಬರುವಂತೆ ಕೂತರು. ನಾನು ಎಣ್ಣೆ ಬೀಳುತ್ತದೆ ಎಂದು ಟೀ ಶರ್ಟ್ ತೆಗೆದಿದ್ದೆ. ಅತ್ತೆ ನನ್ನ ನೆತ್ತಿಯ ಮೇಲೆ ಎಣ್ಣೆ ಸುರಿದು ಮಸಾಜ್ ಮಾಡಲು ಶುರು ಮಾಡಿದರು. ಬೆರಳುಗಳಿಂದ ನೇವಾಗಿ ಮಸಾಜ್ ಮಾಡಿದಾಗ ಅದೇನೋ ಅದ್ಭುತ ಅನುಭವ. ಸುಮನಾರ್ ಬೆರಳುಗಳು ಹಿತವಾಗಿ ನನ್ನ ಕೂದಲಲ್ಲಿ ಆಡಿ ತಲೆಗೆ ತಾಗಿದಾಗ ಬಹಳ ಸಂತೋಷವಾಯಿತು. ನಾನು ಕೈಯಲ್ಲಿ ರಿಮೋಟ್ ಹಿಡಿದು ಚಾನೆಲ್ ಬದಲಾಯಿಸುತ್ತಿದ್ದೆ. ಅತ್ತೆಯ ಹಿತವಾದ ಮಸಾಜ್ ನನಗೆ ತುಂಬಾ ಖುಷಿ ನೀಡುತ್ತಿತ್ತು. ಚಾನೆಲ್ ಬದಲಾಯಿಸುವಾಗ ಒಂದು ಐಟಂ ಸಾಂಗ್ ಬರುತ್ತಿತ್ತು. ಅದನ್ನು ನೋಡಿದಾಗ ನನಗೆ ಆಸೆ ಶುರುವಾಯಿತು. ಆದರೆ ಅತ್ತೆ ಹಿಂದೆ ಇದ್ದಿದ್ದರಿಂದ ಏನಾದರೂ ಅಂದುಕೊಳ್ಳಬಹುದು ಎಂದು ಚಾನೆಲ್ ಬದಲಾಯಿಸಿದೆ. ಮುಂದಿನ ಚಾನೆಲ್ನಲ್ಲಿ ನ್ಯೂಸ್ ಬರುತ್ತಿದ್ದರೂ ನನಗೆ ಹಿಂದಿನ ಚಾನೆಲ್ನ ಆ ಹಾಡಿನ ಡಾನ್ಸ್ ನೆನಪಾಗುತ್ತಿತ್ತು. ಆಗ ನಾನು ಹಿಂದೆ ತಿರುಗಿ ಅತ್ತೆ, ನೀವು ತುಂಬಾ ಚೆನ್ನಾಗಿ ಮಸಾಜ್ ಮಾಡ್ತೀರಾ ಅಂದೆ. ಅದಕ್ಕವರು ನಗುತ್ತಾ, ಬೇಕಾದರೆ ಹೇಳು, ಮೈಗೆಲ್ಲ ಮಸಾಜ್ ಮಾಡಿಕೊಡ್ತೀನಿ ಎಂದರು. ಸಿಕ್ಕ ಅವಕಾಶವನ್ನು ಮಿಸ್ ಮಾಡಬಾರದು ಎಂದು ಸರಿ ಮಾಡಿ, ಮೈಕೈ ತುಂಬಾ ನೋವಾಗ್ತಿದೆ ಎಂದೆ. ಆಗ ಅವರು ಸರಿ ಬಾ ಮಲ್ಕೋ ಎಂದು ಬಟ್ಟೆ ತೆಗೆಸಿ ಮಸಾಜ್ ಶುರು ಮಾಡಿದರು. ಅವರ ಕೈಗಳು ನವಿರಾಗಿ ನನ್ನ ದೇಹದ ಮೇಲೆ ಆಡುತ್ತಿದ್ದರೆ ನನಗೆ ನಿಯಂತ್ರಣ ತಪ್ಪಿತು. ನಾನು ಎದ್ದು ಅತ್ತೆಯನ್ನು ಅಪ್ಪಿಕೊಂಡೆ. ಅವರು ನನ್ನನ್ನು ನೋಡುತ್ತಾ, ಇಷ್ಟು ದಿನ ಬೇಕಿತ್ತಾ ನೀನು ನನ್ನ ಹತ್ತಿರ ಬರೋದಕ್ಕೆ ಎಂದರು. ಹಾಗಾದರೆ ನಿಮಗೂ ಆಸೆಯಿತ್ತಾ ಎಂದು ನಾನು ಕೇಳಿದೆ. ಆಸೆಯಿಲ್ಲದೆ ನಿನ್ನ ಹತ್ತಿರ ಬಂದು ಬಿತ್ತೀನಾ ಎಂದರು. ಹಾಗಿದ್ದರೆ ನೇರವಾಗಿ ಹೇಳಬೇಕಿತ್ತಲ್ಲ ಎಂದೆ. ಅದಕ್ಕೆ ಅವರು, ನಿನಗೆ ಆಸೆ ಇದೆಯೋ ಇಲ್ಲವೋ ಎಂದು ನನಗೆ ಹೇಗೆ ತಿಳಿಯಬೇಕು? ನಾನು ಕೇಳಿದಾಗ ನಿನಗೆ ಇಷ್ಟವಾಗದೆ ಮಗಳ ಹತ್ತಿರ ಹೇಳಿಬಿಟ್ಟಿದ್ದರೆ ಕಷ್ಟವಾಗುತ್ತಿತ್ತು ಎಂದರು. ತುಂಬಾ ಚಾಲಾಕಿ ನೀವು ಎಂದು ನಕ್ಕ ನಾನು. ಈಗೇನು ಮುಂದುವರಿಯೋಣವಾ ಎಂದು ಕೇಳಿದೆ. ಇನ್ನೂ ಕೇಳುತ್ತಿದ್ದೀಯಲ್ಲ ಎಂದರು. ನಾನು ಅತ್ತೆಯನ್ನು ಎತ್ತಿಕೊಂಡು ರೂಮಿಗೆ ಹೋಗಿ ಮಜಾ ಮಾಡಿದೆ. ಅವತ್ತು ಇಡೀ ದಿನ ಇಬ್ಬರೂ ತುಂಬಾ ಸುಖಪಟ್ಟು ಅಲ್ಲಿಯೇ ಮಲಗಿದೆವು. ನಂತರ ಎದ್ದು ಸ್ನಾನ ಮಾಡಿ ಫ್ರೆಶ್ ಆದೆವು. ಅತ್ತೆ ಬಂದು ಪೂಜೆ ಮಾಡಿ ನನ್ನ ಹಣೆಗೆ ಕುಂಕುಮ ಇಟ್ಟರು. ಇನ್ನು ಮುಂದೆ ನಾವು ಇಬ್ಬರೇ ಇದ್ದಾಗ ಗಂಡ ಹೆಂಡತಿಯಂತೆ ಇರೋನೆಂದು ಅವರು ಹೇಳಿದರು. ಅಂದಿನಿಂದ ನನ್ನ ಅತ್ತೆ ಸುಮನ ನನಗೆ ಎರಡನೇ ಹೆಂಡತಿಯಾದರು. ಹೆಂಡತಿ ಕೆಲಸಕ್ಕೆ ಹೋದ ಮೇಲೆ ಮಧ್ಯಾಹ್ನದವರೆಗೆ ನಾವು ಸಾಕಷ್ಟು ಅನುಭವಿಸುತ್ತೇವೆ. ಈಗಲೂ ಅತ್ತೆ ಹೆಂಡತಿ ಹೊರಗೆ ಹೋಗುವುದನ್ನೇ ಕಾಯುತ್ತಿರುತ್ತಾರೆ.
ಸಿಕ್ಕ ಅವಕಾಶಗಳನ್ನು ನಾವಿಬ್ಬರೂ ಬಿಡುವುದಿಲ್ಲ. ನನ್ನ ಹೆಂಡತಿಗೆ ಇತ್ತೀಚೆಗೆ ಈ ವಿಷಯದಲ್ಲಿ ಆಸಕ್ತಿ ಕಡಿಮೆಯಾಗಿದೆ. ಅವಳು ಸಾಧನೆ ಮಾಡುವವರೆಗೆ ಮಗು ಬೇಡ ಎನ್ನುತ್ತಾಳೆ. ಹಾಗಾಗಿ ನನಗೆ ಅವಳ ಮೇಲೆ ಅಷ್ಟಾಗಿ ಒಲವಿಲ್ಲ. ಆದರೆ ನನ್ನ ಅತ್ತೆ ಸುಮನ ತುಂಬಾ ಮಜಾ ಕೊಡುತ್ತಾರೆ. ಅತ್ತೆಯೇ ಈಗ ನನ್ನ ಎರಡನೇ ಹೆಂಡತಿ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.